ಸ್ನೇಹಿತರೆ, ವೆಲ್ಕಮ್ ಟು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಈ ವಿಡಿಯೋದ ಮಾಹಿತಿ ಏನಂದರೆ, ನೀವು ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಯಾರೆಲ್ಲ ಇನ್ನೂ ಕೂಡ ಅರ್ಜಿ ಹಾಕಿಲ್ಲ ಅಂಥ ರೈತರುಗಳು ಇವಾಗ ನೀವು ಅರ್ಜಿ ಹಾಕಲಿಕ್ಕೆ ಹೋದಾಗ ಅಲ್ಲಿ ಕೃಷಿ ಇಲಾಖೆ ಅಥವಾ ರೈತ ಸಂಪರ್ಕ ಕೇಂದ್ರದಲ್ಲಿ ಯಾವೆಲ್ಲ ರೈತರುಗಳು ಹೊಸದಾಗಿ ನೋಂದಣಿ ಮಾಡ್ಬೋದು, ಹಾಗೆ ಯಾವೆಲ್ಲ ರೈತರುಗಳು ಈ ವ್ಯಾಪ್ತಿಗೆ ಬರೋದಿಲ್ಲ ಅಂತೇಳಿ ತಿಳಿಸ್ಕೊಡ್ತಾ ಇದ್ದಾರೆ. ಏನಪ್ಪ ಅಲ್ಲಿ ಮಾಹಿತಿ ಅಂತ ಹೇಳಿದ್ರೆ, ಸ್ನೇಹಿತರೆ, ನಿಮ್ಮ ಹೆಸರಿಗೆ ಆರ್ ಟಿ ಸಿ ಬಂದು 2019ಕ್ಕಿಂತ ಮೊದಲು ಬಂದಿದ್ರೆ ಅಂಥ ರೈತರುಗಳು ನೋಂದಣಿ ಮಾಡ್ಕೋಬೋದು. ಹಾಗೆಯೇ ಇತ್ತೀಚೆಗೆ 2019 ನಂತರ ಕಳೆದ 6 ವರ್ಷಗಳಿಂದ ಈಚೆಗೆ ನಿಮ್ಮ ಹೆಸರಿಗೆ ಪಾಣಿ ಬಂದಿದ್ರೆ ಅಂಥ ರೈತರುಗಳಿಗೆ ಸೇರ್ಪಡೆ ಮಾಡಲಿಕ್ಕೆ ಆಗಲ್ಲ ಅಂತೇಳಿ ತಿಳಿಸ್ತಾ ಇದ್ದಾರೆ. ಅದರಲ್ಲೂ ಕೂಡ 2019 ನಂತರ ಬಂದಂಥ ರೈತರುಗಳ ಪಾಣಿ ಅದು ಪೋತಿ ಖಾತೆ ಅಥವಾ ತಂದೆ ತಾಯಿಗಳು ಡೆತ್ ಆದ ನಂತರ ಮಕ್ಕಳಿಗೆ ವರ್ಗಾವಣೆ ಆಗುತ್ತಲ್ಲ ಪೋತಿ ಖಾತೆ, ಅಂಥ ರೈತರುಗಳು ಮಾತ್ರ ನೋಂದಣಿ ಮಾಡ್ಕೋಬೋದು. ಹಾಗೊಂದು ವೇಳೆ ನಿಮ್ಮ ಬಳಿ ನೀವು ಕ್ರಯ ಅಥವಾ ವ್ಯವಸ್ಥಾಪತ್ರ ಮತ್ತು ಇನ್ನಿತರ ಮೂಲಗಳಿಂದ ನಿಮ್ಮ ಆಸ್ತಿ ಬಂದಿದ್ದರೆ ಅಂಥ ರೈತರುಗಳಿಗೆ ನೋಂದಣಿ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ಏನು ತಿಳ್ಸಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರೆ, ನಾವು ಆನ್ಲೈನಲ್ಲಿ ನೋಂದಣಿ ಮಾಡ್ಕೊಳ್ಳಿಕ್ಕೆ ಹೋದಾಗ ಅಲ್ಲಿ 2 ಆಪ್ಷನ್ ಕೂಡ ಇದೆ. ಆ 2 ಆಪ್ಷನ್ಗಳನ್ನ ಯಾವ ರೀತಿ ನಾವು ಅಪ್ಲೈ ಮಾಡಬೇಕು ಅಂತ ಸಂಪೂರ್ಣ ತಿಳಿಸ್ಕೊಡ್ತೀನಿ. ನೀವು ಪಿ ಎಮ್ ಕಿಸಾನ್ ವೆಬ್ಸೈಟ್ಗೆ ಬಂದಾಗ ಇಲ್ಲಿ ನ್ಯೂ ರಿಜಿಸ್ಟ್ರೇಷನ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ. ನಾನು ಈ ವಿಡಿಯೋದಲ್ಲಿ ಹೊಸದಾಗಿ ನೋಂದಣಿ ಮಾಡೋದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ. ಹಾಗೆಯೇ 2019 ಮತ್ತು 2019 ನಂತರ ಆ ಎರಡಕ್ಕೂ ಕೂಡ ಅರ್ಜಿ ಹಾಕೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಇಲ್ಲಿ ರೂರಲ್ ಅರ್ಬನ್ ಅಂತ ಕೇಳುತ್ತೆ, ನಾನು ರೂರಲ್ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ರೂರಲ್ ಸೆಲೆಕ್ಟ್ ಮಾಡ್ಕೊಂಡಿದ ನಂತರ ನಿಮ್ಮ ಆಧಾರ್ ನಂಬರ್ನ ಕೇಳುತ್ತೆ, ಹಾಗೆಯೇ ನಿಮ್ಮ ಫೋನ್ ನಂಬರ್ನ ಕೇಳುತ್ತೆ. ತದನಂತರ ನಿಮ್ಮ ಸ್ಟೇಟ್ನ ಕೇಳುತ್ತೆ. ಇವಾಗ ನಾನು ನಮ್ಮ ಆಧಾರ್ ನಂಬರು ಮತ್ತು ಫೋನ್ ನಂಬರ್ನ ಹಾಕಿ ಇಲ್ಲಿ ಕೆಳಗೆ ಕಾಣ್ತಾರೆ ಕ್ಯಾಪ್ಸನ್ನು ಹಾಕಿ ಗೆಟ್ ಒ ಟಿ ಪಿ ಅಂತ ಮಾಡಿದ್ರೆ ನೀವು ಕೊಟ್ಟಿರ್ತಕ್ಕಂಥ ಮೊಬೈಲಿಗೆ ಒಂದು ಒ ಟಿ ಪಿ ಬರುತ್ತೆ ಸ್ನೇಹಿತರೆ. ಆ ಒ ಟಿ ಪಿನ ಅಲ್ಲಿ ಕಾಣ್ತಿರೋ ಬಾಕ್ಸ್ಗೆ ನೀವು ಹಾಕಬೇಕಾಗುತ್ತೆ. ಹಾಕಿದ ನಂತರ ಅಲ್ಲಿ ಕಾಣ್ತಿರೋ ಕ್ಯಾಪ್ಸನ್ನು ಈ ಬಾಕ್ಸ್ಗೆ ಹಾಕಿ ನೀವು ಸಬ್ಮಿಟ್ನ ಮಾಡಬೇಕಾಗತ್ತೆ. ತದನಂತರ ನಿಮಗೆ ಮತ್ತೆ ಒಂದು ಒ ಟಿ ಪಿ ಬರುತ್ತೆ. ಆ ಒ ಟಿ ಪಿ ನಿಮ್ಮ ಆಧಾರ್ ಕಾರ್ಡ್ಗೆ ರಿಜಿಸ್ಟರ್ ಆಗಿರ್ತಕ್ಕಂಥ ಮೊಬೈಲಿಗೆ ಬರುತ್ತೆ. ಆ ಒ ಟಿ ಪಿನೂ ಕೂಡ ನೀವು ಫಿಲ್ ಮಾಡಿ ನೀವು ಇಲ್ಲಿ ಕಾಣ್ತಿರೋ ಕನ್ಸಲ್ಟ್ ಬಾಕ್ಸ್ನ ಕ್ಲಿಕ್ ಮಾಡಿ ನೀವು ವೆರಿಫೈ ಒ ಟಿ ಪಿ ಅಂತ ಮಾಡಬೇಕಾಗತ್ತೆ. ತದನಂತರ ಸ್ವಲ್ಪ ವೆಯ್ಟ್ ಮಾಡಿ. ಈ ರೀತಿ ನಿಮಗೆ ಫಿಲ್ ಮಾಡ್ತಕ್ಕಂಥ ಫಾರಮು ಅಂದರೆ ಹೊಸದಾಗಿ ನೋಂದಣಿ ಮಾಡ್ತಕ್ಕಂಥ ರೈತರುಗಳಿಗೆ ಫಾರಮು ಈ ರೀತಿ ಓಪನ್ ಆಗುತ್ತೆ. ನೀವು ಎಲ್ಲ ಕಾಲಮ್ನು ಕೂಡ ಕರೆಕ್ಟಾಗಿ ಫಿಲ್ ಮಾಡಬೇಕಾಗತ್ತೆ. ಇಲ್ಲಿ ಕೆಲವು ಡಾಟಾಗಳನ್ನ ಅದೇ ಫೆಚ್ ಮಾಡ್ಕೊಂಡಿರುತ್ತೆ. ಸಪೋಸು ನಿಮ್ಮ ಅಡ್ರೆಸ್ಸು ಮತ್ತು ನಿಮ್ಮ ಹೆಸರು ಮತ್ತು ನಿಮ್ಮ ಡೇಟ್ ಆಫ್ ಬರ್ತು ಇಷ್ಟನ್ನು ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಮಾಡ್ಕೊಂಡಿರುತ್ತೆ ಸ್ನೇಹಿತರೆ. ಮೊದಲಿಗೆ ನೀವು ನಿಮ್ಮ ಸ್ಟೇಟು ಸೆಲೆಕ್ಟ್ ಆಗಿರುತ್ತೆ, ನಂತರ ನಿಮ್ಮ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ತದನಂತರ ನಿಮ್ಮ ಸಬ್ ಡಿಸ್ಟಿಕ್ಕು ಅಂದರೆ ನಿಮ್ಮ ತಾಲೂಕಾಗಿರುತ್ತೆ. ತದನಂತರ ಬ್ಲಾಕ್ ಬಂದು ತಾಲೂಕು ಕೂಡ ಅದು ಬ್ಲಾಕ್ ಕೂಡ ತಾಲೂಕೇ ಆಗಿರುತ್ತದೆ. ನಂತರ ನಿಮ್ಮ ವಿಲೇಜನ್ನು ಹಾಕಿ ನಂತರ ಇಲ್ಲಿ ನಿಮ್ಮ ಹೆಸರು ನಿಮ್ಮ ಮೇಲ್ ಫೀಮೇಲ್ ಜೆಂಡರ್ ಸೆಲೆಕ್ಟ್ ಆಗಿರುತ್ತೆ. ತದನಂತರ ನಿಮ್ಮ ಕ್ಯಾಟಗರಿ ಕೇಳುತ್ತೆ. ಇಲ್ಲಿ ಜನರಲ್ SC ST ಅಂತ ಕೇಳುತ್ತೆ. ನಿಮ್ಮದು ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ತದನಂತರ ಇಲ್ಲಿ ಫಾರ್ಮರ್ ಟೈಪ್ ಅಂತ ಕೇಳುತ್ತೆ. ಇಲ್ಲಿ ನೀವು ಸ್ಮಾಲ್ ಫಾರ್ಮರ್ ಆಗಿದ್ದರೆ 5 ಎಕರೆಗಿಂತ ಒಳಗಿತ್ತು ಅಂದರೆ ಸ್ಮಾಲ್ ಫಾರ್ಮರ್ ಹಾಕ್ಕೊಳ್ಳಿ, ಅದಕ್ಕಿಂತ ಹೆಚ್ಚಾಗಿದ್ದರೆ ಅದರ್ಸ್ ಅಂತ ಹಾಕ್ಕೊಳ್ಳಿ. ನಂತರ ನೀವು ನಿಮ್ಮ ಜಮೀನು ಎಷ್ಟಿದೆ ಅದನ್ನು ನೋಡಿ ಕರೆಕ್ಟಾಗಿ ಹಾಕಬೇಕಾಗತ್ತೆ. ತದನಂತರ ಇಲ್ಲಿ ಕೆಲವು ಕಾಲಮ್ಗಳು ಆಟೋಮೆಟಿಕ್ಕಾಗಿ ಫಿಲ್ ಆಗಿರುತ್ತೆ, ನೀವೇನು ಫಿಲ್ ಮಾಡಬೇಕಾದ ಅವಶ್ಯಕತೆ ಇಲ್ಲ. ನಂತರ ನೀವು ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬರಬೇಕಾಗತ್ತೆ. ಅಲ್ಲಿ ನಿಮ್ಮ ಫೋನ್ ನಂಬರು ನಿಮ್ಮ ಅಡ್ರೆಸ್ ಆಟೋಮೆಟಿಕ್ಕಾಗಿ ತೊಗೊಂಡಿರ್ತದೆ. ಅದೇ ರೀತಿ ನಿಮ್ಮ ಪಿನ್ ಕೋಡು ಕೂಡ ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಆಗಿರುತ್ತೆ. ಇಲ್ಲಿ ಲ್ಯಾಂಡ್ ರಿಜಿಸ್ಟ್ರೇಷನ್ ID ಅಂತ ಕೇಳುತ್ತೆ. ಇಲ್ಲಿ ನೀವು ಬೇಕಾದ್ರೆ ಖಾಲಿ ಬೇಕಾದ್ರೂ ಬಿಡ್ಬೋದು, ಇಲ್ಲ ಒಂದು ವೇಳೆ ನಿಮ್ಮ ಹತ್ರ ಆಲ್ರೆಡಿ FID ಇದ್ದರೆ ಆ FID ನಂಬರ್ನ ಈ ಬಾಕ್ಸ್ಗೆ ಹಾಕಬೇಕಾಗತ್ತೆ. ನಂತರ ಸ್ನೇಹಿತರೆ, ನಿಮ್ಮ ಬಳಿ ರೇಷನ್ ಕಾರ್ಡ್ ಇದ್ದರೆ ರೇಷನ್ ಕಾರ್ಡ್ನು ಕೂಡ ಇಲ್ಲಿ ಹಾಕಬೇಕಾಗತ್ತೆ. APL ಅಥವಾ BPL 2 ಕಾರ್ಡಲ್ಲಿ ಯಾವ್ದಾದ್ರು ಒಂದು ಕಾರ್ಡ್ ಇದ್ದರೆ ನೀವು ಹಾಕಬೇಕಾಗತ್ತೆ. ನಂತರ ನಿಮ್ಮ ಡೇಟ್ ಆಫ್ ಬರ್ತು ಅದೇ ಸೆಲೆಕ್ಟ್ ಆಗಿರುತ್ತೆ. ನಂತರ ನಿಮಗೆ PM ಕಿಸಾನ್ ಮನ್ಧನ್ ಯೋಜನೆಗೆ ಅನುಮತಿ ಇದೆ ಅಂತ ಕೇಳುತ್ತೆ. ನೀವು ಎಸ್ ಇದ್ದರೆ ಎಸ್ ಹಾಕ್ಕೊಳ್ಳಿ, ನೋ ಇದ್ದರೆ ನೋ ಹಾಕ್ಕೊಳ್ಳಿ. ಆದಷ್ಟು ನೀವು ಎಸ್ ಅಂತ ಹಾಕ್ಕೊಳ್ಳಿ. ನಿಮಗೆ 60 ಇಯರ್ಸ್ ಆದಮೇಲೆ ನಿಮಗೆ 3,000 ರೂಪಾಯಿ ಪೆನ್ಷನ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಅದಾದ ನಂತರ ಇಲ್ಲಿ ಓನರ್ಶಿಪ್ ಡೀಟೇಲ್ಸ್ ಕೇಳುತ್ತೆ. ಇಲ್ಲಿ ಜೈಂಟಾ ಸಿಂಗಲ್ ಅಂತ ಕೇಳುತ್ತೆ. ಒಂದು ಪಾಣಿಯಲ್ಲಿ ಕೇವಲ ನಿಮ್ಮ ಹೆಸರು ಮಾತ್ರ ಇದ್ದರೆ ಅದು ಸಿಂಗಲ್ ಕನ್ವರ್ಟ್ ಆಗುತ್ತೆ. ಅದೇ ರೀತಿ ನೀವು ಒಂದಕ್ಕಿಂತ ಹೆಚ್ಚಾಗಿ ನಿಮ್ಮ ಪಾಣಿಲಿ ಹೆಸರಿದ್ದರೆ ಅದು ಜೈಂಟ್ ಆಗುತ್ತೆ. ಅಂದರೆ ನಿಮ್ಮ ಕುಟುಂಬ ಸದಸ್ಯರೆಲ್ಲ ಒಂದೇ ಪಾಣಿಲಿ ಇದ್ದರೆ ಅದು ಜೈಂಟ್ ಪಾಣಿ ಆಗುತ್ತೆ. ನಿಮ್ಮದು ಪಾಣಿ ಯಾವ ರೀತಿ ಇದೆ ಅದನ್ನು ನೋಡಿಕೊಂಡು ನೀವು ಆ ಟಿಕ್ ಬಾಕ್ಸ್ನ ಕ್ಲಿಕ್ ಮಾಡಬೇಕಾಗತ್ತೆ. ತದನಂತರ ಇಲ್ಲಿ ಕೆಳಗಡೆ ಯಾಡ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಸರ್ವೆ ನಂಬರ್ನ ಯಾಡ್ ಮಾಡೋಕ್ಕೆ ಆಪ್ಷನ್ ಓಪನ್ ಆಗುತ್ತೆ. ಮೊದಲಿಗೆ ನಿಮ್ಮ ಸರ್ವೆ ನಂಬರ್ನ ಇಲ್ಲಿ ಸರ್ವೆ ನಂಬರ್ ಆರ್ ಖಾತಾ ನಂಬರ್ ಅಂತ ಇದೆ, ಅಲ್ಲಿ ನಿಮ್ಮ ಸರ್ವೆ ನಂಬರ್ನ ಹಾಕಿ. ನಂತರ ಇಲ್ಲಿ ಡಾಕ್ ನಂಬರ್ ಅಥವಾ ಕಚರಾ ನಂಬರ್ ಅಂತ ಕೇಳುತ್ತೆ. ಇಲ್ಲಿ ನಿಮ್ಮ ಹಿಸ್ಸೆ ನಂಬರು ಅಥವಾ ಪೋಡು ನಂಬರು, ನಾವು ಪೋಡಿ ಅಂತೀವಿ, ಕೆಲವರು ಹಿಸ್ಸೆ ಅಂತ ಹೇಳ್ತಾರೆ ಕೆಲವು ಕಡೆ, ನಿಮ್ಮದು ಅದನ್ನು ಅಲ್ಲಿ ಫಿಲ್ ಮಾಡಿ. ತದನಂತರ ನೀವು ಇಲ್ಲಿ ಏರಿಯಾ ಇನ್ ಹೆಕ್ಟೇರ್ ಅಂತ ಕೇಳುತ್ತೆ. ನಮ್ಮಲ್ಲಿ ಸಾಮಾನ್ಯವಾಗಿ ಎಕರೆಲ್ಲಿ ಕನ್ವರ್ಟ್ ಮಾಡ್ಕೋತೀವಿ, ಇಲ್ಲಿ ಹೆಕ್ಟರಲ್ಲಿ ಹಾಕಬೇಕು. ಸಪೋಸ್ ನೀವು ಇಲ್ಲಿ ಹೆಕ್ಟರ್ಗೆ ಯಾವ ರೀತಿ ಕನ್ವರ್ಟ್ ಮಾಡ್ಕೊಳ್ಳೋದು ಅಂತ ಅದನ್ನು ಕೂಡ ತೋರಿಸ್ತೀನಿ. ಮೊದಲಿಗೆ ನೀವು ಯಾವ್ದಾದ್ರು ಸರ್ಚ್ ಬಾರ್ಗೆ ಬಂದು ಅಲ್ಲಿ ಹೆಕ್ಟೇರ್ ಟು ಎಕ್ಕರ್ ಅಂತ ನೀವು ಟೈಪ್ ಮಾಡಿದ್ರೆ ನಿಮಗೆ ಈ ರೀತಿ ಕನ್ವರ್ಟ್ ಮಾಡೋಕ್ಕೆ ಒಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನೀವು
ಎಕರೆ ಅಂತ ನೀವು ಎಷ್ಟು ಎಕರೆ ಅದನ್ನು ಟೈಪ್ ಮಾಡೋರಲ್ಲಿ ಹೆಕ್ಟರ್ ಕನ್ವರ್ಟ್ ಆಗುತ್ತೆ. ಈಗ ನೋಡಿ 1 ಎಕರೆ ಅಂತ ನೀವು ಟೈಪ್ ಮಾಡಿದ್ರೆ 0.405 ಹೆಕ್ಟರ್ ಆಗುತ್ತೆ. ಅದೇ ರೀತಿ ನೀವು ಸಪೋಸ್ ಈಗ ನಾನು 2 ಎಕರೆ ಹಾಕ್ತಿದ್ದೀನಿ. 2 ಎಕರೆ ಹಾಕಿದ್ರೆ 0.809 ಅಂದರೆ 1 ಹೆಕ್ಟರ್ ಅಂದರೆ 2.47 ಎಕರೆ ಆಗುತ್ತೆ. ನೀವು ಸಪೋಸ್ ನಿಮಗೆ 20 ಗುಂಟೆ ಅಥವಾ ಅರ್ಧ ಎಕರೆ ಇತ್ತು ಅಂದರೆ ನೀವು 0.202 ಹೆಕ್ಟರ್ ಆಗುತ್ತೆ. ಈ ರೀತಿ ನಿಮ್ಮ ಸರ್ವೆ ನಂಬರ್ನ ಕನ್ವರ್ಟ್ ಮಾಡ್ಕೋಬೋದು. ಒಂದು ವೇಳೆ ಗುಂಟ ಟು ಹೆಕ್ಟರ್ ಅಂದರೆ ನಿಮ್ಮ ಹತ್ರ ಕೇವಲ ಗುಂಟಗಳಲ್ಲಿ ಜಮೀನು ಇತ್ತು ಅಂದರೆ ಗುಂಟ ಟು ಹೆಕ್ಟರ್ ಅಂತ ಕನ್ವರ್ಟ್ ಮಾಡ್ಕೊಂಡು ಹಾಕಬೇಕು. ತದನಂತರ ಸ್ನೇಹಿತರೆ ವೆರಿ ಇಂಪಾರ್ಟೆಂಟ್, ಇಲ್ಲಿ ನೋಡಿ ಲ್ಯಾಂಡ್ ಟ್ರಾನ್ಸ್ಫರ್ ಡೀಟೇಲ್ಸು, ನಿಮಗೆ ಜಮೀನು ಯಾವಾಗ ಬಂದಿದೆ ಇಲ್ಲಿ ನೋಡಿ, ಇಲ್ಲಿ 2 ಕಾಲಮ್ ಕಾಣ್ತಾ ಇದೆ. ಇಲ್ಲೇ ಟ್ವಿಸ್ಟ್ ಇರೋದು ಸ್ನೇಹಿತರೆ. ನಾವು ಆನ್ಲೈನಲ್ಲಿ ಹೋದಾಗ ಇಲ್ಲಿ 2 ಕಾಲಮ್ ಕೂಡ ಕಾಣುತ್ತೆ. ನೀವು ಅದೇ ಆಫ್ಲೈನಲ್ಲಿ ಅಂದರೆ ನಿಮ್ಮ ಕೃಷಿ ಇಲಾಖೆಗೆ ಹೋದಾಗ ಕೇವಲ 2019ಕ್ಕಿಂತ ಮೊದಲು ಪಾಣಿ ಇರ್ತಕ್ಕಂಥ ರೈತರುಗಳು ಮಾತ್ರ ಕನ್ಸಿಡರ್ ಮಾಡ್ತಾಯಿದ್ದಾರೆ. ಇವಾಗ ಸ್ನೇಹಿತರೆ ನಾನು 2019 ಅಂದರೆ ಕಳೆದ 5 ವರ್ಷದಿಂದ ಬಂದಿರ್ತಕ್ಕಂಥ ಪಾಣಿ ಆ ರೈತರಿಂದ ಸೆಲೆಕ್ಟ್ ಮಾಡ್ಕೋತೀನಿ. ನಂತರ ಲ್ಯಾಂಡ್ ಟ್ರಾನ್ಸ್ಫರ್ ಡೀಟೇಲ್ಸು, ನಿಮಗೆ ಯಾವ ಮುಖಾಂತರ ಜಮೀನು ಬಂತು, ಡೆತ್ ಆಫ್ ಹಸ್ಬೆಂಡು, ಡೆತ್ ಆಫ್ ಫಾದರು, ಮತ್ತು ಇಲ್ಲಿ ಪರ್ಚೇಸ್ಡ್ ಲ್ಯಾಂಡು ಅಂದರೆ ನಿಮ್ಮ ಏನಾದ್ರು ನೀವು ಖರೀದಿ ಮಾಡಿದರೆ, ಒಂದು ವೇಳೆ ಸರ್ಕಾರದಿಂದ ಗ್ರ್ಯಾಂಟ್ ಅಲಾಟ್ಮೆಂಟ್ ಆಗಿದರೆ ನಿಮಗೆ ಯಾವ ಮೂಲದಿಂದ ಜಮೀನು ಬಂತು ಅಂತ ಕೇಳುತ್ತೆ. ನಿಮಗೆ ಯಾವ ರೀತಿ ಬಂದಿದೆ ಜಮೀನು ಅದನ್ನು ಚೂಸ್ ಮಾಡಿಕೊಂಡು ನೀವು ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಈಗ ಸಪೋಸ್ ನಾನು ಡೆತ್ ಆಫ್ ಹಸ್ಬೆಂಡು, ಗಂಡ ತೀರೋಗೋರಿಂದ ಪೋತಿ ಖಾತೆಯಾಗಿ ಹೆಂಡತಿಗೆ ಬಂದಿದೆ, ಅದನ್ನು ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ನಂತರ ಡೇಟ್ ಆಫ್ ರಿಜಿಸ್ಟ್ರೇಷನ್ ಅಂತ ಕೇಳುತ್ತೆ. ನಿಮಗೆ ಅಲ್ಲಿ ಪಾಣಿಲಿ ಮೇಲ್ಗಡೆ ಇರುತ್ತೆ, ಅಲ್ಲಿ ಯಾವ ಡೇಟಲ್ಲಿ ನಿಮಗೆ ಖಾತೆ ಕೂತಿದೆ ಆ ಡೇಟನ್ನು ನೀವು ಇಲ್ಲಿ ಹಾಕಬೇಕಾಗತ್ತೆ. ತದನಂತರ ನೀವು ಇಲ್ಲಿ ಪಟ್ಟ ನಂಬರ್ ಅಂತ ಕೇಳುತ್ತೆ. ನೀವು ಪಟ್ಟ ನಂಬರನ್ನ ನೀವು ಇಲ್ಲಿ ಹಾಕಬೇಕಾದ ಅನಿವಾರ್ಯತೆ ಇಲ್ಲ, ಒಟ್ಟಿನಲ್ಲಿ ನೋ ಅಂತ ಹಾಕ್ಕೊಳ್ಳಿ. ತದನಂತರ ನೀವು ಇಲ್ಲಿ ಆಧಾರ್ ನಂಬರ್ನ ಹಾಕಬೇಕಾಗತ್ತೆ. ಯಾವುದು ಪರ್ಟಿಕ್ಯುಲರಾಗಿ ಯಾರ್ದು ಹೆಸರಲ್ಲಿ ಖಾತೆ ಇದೆ, ಪಾಣಿ ಇದೆ, RTC ಇದೆ ಅಂಥ ರೈತರದ ಆಧಾರ್ ನಂಬರ್ನ ಹಾಕಿ ನೀವು ಇಲ್ಲಿ ಯಾಡ್ ಅಂತ ಮಾಡಬೇಕಾಗತ್ತೆ. ನಿಮಗೆ ಒಂದಕ್ಕಿಂತ ಹೆಚ್ಚಾಗಿ ಸರ್ವೆ ನಂಬರ್ಗಳು ಇತ್ತು ಅಂದರೆ ನೀವು ಇಲ್ಲಿ ಯಾಡ್ ಅಂತ ಕ್ಲಿಕ್ ಮಾಡಿದ್ರೆ ಮತ್ತೆ ಒಂದು ಸರ್ವೆ ನಂಬರ್ನ ಸೇರಿಸಲಿಕ್ಕೆ ನಿಮಗೆ ಆಪ್ಷನ್ನು ಓಪನ್ ಆಗುತ್ತೆ ಸ್ನೇಹಿತರೆ. ಒಂದು ವೇಳೆ ನಿಮಗೆ ಒಂದೇ ಸರ್ವೆ ನಂಬರ್ ಇತ್ತು ಅಂದರೆ ನೀವು ಏನೇ ಆದ ಹೊಸದಾಗಿ ಯಾಡ್ ಮಾಡೋ ಅವಶ್ಯಕತೆ ಇಲ್ಲ. ತದನಂತರ ಇಲ್ಲಿ ಅಪ್ಲೋಡ್ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಅಂತ ಕೇಳ್ತದೆ. ಇಲ್ಲಿ ನೀವು ಒಂದು ಪಹಣಿನ ಅಪ್ಲೋಡ್ ಮಾಡಬೇಕಾಗತ್ತೆ. ಅದನ್ನು ಸ್ಕ್ಯಾನ್ ಮಾಡಿ ಇಟ್ಕೊಂಡು ನೀವು ಅಲ್ಲಿ ಚೂಸ್ ಮಾಡಿ ಫೈಲ್ನ ಅಪ್ಲೋಡ್ ಮಾಡಬೇಕಾಗತ್ತೆ. ನೀವು ಚೂಸ್ ಮಾಡಿ ಅಪ್ಲೋಡ್ ಮಾಡಿದ ನಂತರ ಇಲ್ಲಿ ಸೇವ್ ಅಂತ ಇದೆ ನೋಡಿ, ಇದನ್ನ ಕ್ಲಿಕ್ ಮಾಡಿದ ನಂತರ ನಿಮಗೆ ಒಂದು ಅಪ್ಲಿಕೇಶನ್ ನಂಬರು ಜನ್ರೇಟ್ ಆಗುತ್ತೆ ಸ್ನೇಹಿತರೆ. ರೆಕಾರ್ಡ್ ಹ್ಯಾಸ್ ಬಿನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಯುವರ್ ಫಾರ್ಮರ್ ID ಇಸ್ ಅಂದ್ಬಿಟ್ಟು ಒಂದು ನಂಬರ್ ಬರುತ್ತೆ. ಆ ನಂಬರ್ನ ಕಾಪಿ ಮಾಡಿ ಇಟ್ಕೊಳ್ಳಿ. ನೀವು ಫ್ಯೂಚರಲ್ಲಿ ನಿಮ್ಮ ಅರ್ಜಿನ ಸ್ಟೇಟಸ್ನ ಚೆಕ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಸ್ನೇಹಿತರೆ. ಈ ರೀತಿ ನೀವು ಆನ್ಲೈನಲ್ಲಿ ಮನೆಯಲ್ಲೇ ಕೂತು ಕೂಡ ನಿಮ್ಮ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಅರ್ಜಿನ ಹಾಕ್ಬೋದು. ಹಾಕಿದ ನಂತರ ಕೆಲವು ದಿನಗಳ ಬಿಟ್ಟು ನೀವು ಅದರ ಸ್ಟೇಟಸ್ನು ಕೂಡ ಚೆಕ್ ಮಾಡ್ಕೋಬೋದು, ಅರ್ಜಿ ಯಾವ ಹಂತದಲ್ಲಿದೆ ಅಂತ. ಇಲ್ಲಿ ಸ್ಟೇಟಸ್ ಆಫ್ ಸೆಲ್ಫ್ ರಿಜಿಸ್ಟ್ರೇಷನ್ ಫಾರ್ಮರ್ ಆರ್ CSC ಫಾರ್ಮರ್ ಅಂತ ಕಾಣ್ತಾ ಇದೆ, ಆ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನೀವು ಅಲ್ಲಿ ಕಾಪಿ ಮಾಡ್ಕೊಂಡಿರ್ತಕ್ಕಂಥ ಫಾರ್ಮರ್ ID ನಂಬರ್ ಅದನ್ನು ಇಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ. ಅದೇನು ಹಾಕಬೇಕಾದ ಅವಶ್ಯಕತೆ ಇಲ್ಲ ಸ್ನೇಹಿತರೆ, ಕೇವಲ ಆಧಾರ್ ನಂಬರ್ ಇದ್ದರೂ ಆಗುತ್ತೆ. ಆಧಾರ್ ನಂಬರ್ನ ಹಾಕಿ ಇಲ್ಲಿ ಕಾಣ್ತಿರೋ ಕ್ಯಾಪ್ಷನ್ನ ಹಾಕಿ ನೀವು ಸಬ್ಮಿಟ್ ಅಂತ ಮಾಡಿದ್ರೆ ನಿಮಗೆ ಅರ್ಜಿ ಯಾವ ಹಂತದಲ್ಲಿದೆ ಇಲ್ಲಿ ನೋಡ್ಬೋದು. ಪೆಂಡಿಂಗ್ ಟು ಅಪ್ರೂವಲ್ ಅಟ್ ಸಬ್ ಡಿಸ್ಟಿಕ್ ಆರ್ ಬ್ಲಾಕ್ ಲೆವೆಲ್, ಆ ಲೆವೆಲಲ್ಲಿ ನಿಮ್ಮ ಅರ್ಜಿ ಕೂತಿದೆ. ಅರ್ಜಿ ಸಕ್ಸಸ್ಫುಲ್ಲಾಗಿ ಸಬ್ಮಿಟ್ ಆಗಿರೋ ಮಾತ್ರ ಈ ರೀತಿ ಡಿಸ್ಪ್ಲೇ ಆಗುತ್ತೆ. ಒಂದು ವೇಳೆ ಸಕ್ಸಸ್ ಆಗಿಲ್ಲ ಅಂತಂದರೆ ಈ ಥರ ಡಿಸ್ಪ್ಲೇ ಆಗಲ್ಲ ಸ್ನೇಹಿತರೆ. ಈ ರೀತಿ 2019 ನಂತರ ಇರ್ತಕ್ಕಂಥ ಖಾತೆ ಇರ್ತಕ್ಕಂಥ ರೈತರುಗಳು ಕೂಡ ಯಶಸ್ವಿಯಾಗಿ ಅರ್ಜಿನ ಹಾಕ್ಬೋದು. ಒಂದು ವೇಳೆ ನಿಮ್ಮ ಸಂಬಂಧಪಟ್ಟ ಕೃಷಿ ಇಲಾಖೆಯಲ್ಲಿ ಅರ್ಜಿನ ಸ್ವೀಕಾರ ಮಾಡಿಲ್ಲ ಅಂತ ಹೇಳಿದ್ರೆ ನಾನು ಹೇಳಿದ ರೀತಿ ನೀವು ಅವ್ರಿಗೆ ಪ್ರಶ್ನೆನ ಮಾಡಿ ಅವನ್ನ ರಿಕ್ವೆಸ್ಟ್ನ ಮಾಡಿಕೊಂಡು ಅರ್ಜಿನ ಸ್ವೀಕಾರ ಮಾಡೋ ರೀತಿ ನೀವು ರಿಕ್ವೆಸ್ಟ್ನ ಮಾಡ್ಕೋಬೋದು ಸ್ನೇಹಿತರೆ. ಇದಾಗಿತ್ತು ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರಹ ಇನ್ಫಾರ್ಮೇಟಿವ್ ವೀಡಿಯೋಗಳನ್ನ ಮಾಡ್ತಾಯಿರ್ತೀನಿ. ನಮ್ಮ ಚಾನಲ್ ಬಂದು AJ Tech ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಸ್ನೇಹಿತರೆ, ಇಲ್ಲಿ ತನಕ ವೀಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು.